5 ವರ್ಷ 10 ವರ್ಷ 15 ವರ್ಷ ನಿಮ್ಮ ದೇಹದ ಒಳಗಡೆ ಬೆಳೆದ ಕಾಯಿಲೆ 2 ದಿನಕ್ಕೆ 3 ದಿನಕ್ಕೆ ಗುಣ ಆಗತ್ತೇನ್ರಿ? ಹಾಗಾದ್ರೆ ಯಾವುದೇ ಮಾತ್ರೆ ಔಷಧಿ ಚುಚ್ಚುಮದ್ದುಗಳಿಲ್ಲದೆ ಕಾಯಿಲೆಗಳನ್ನ ಗುಣ ಮಾಡ್ತೀರಾ? ಹ್ಯಾಕ್ ಸಾಧ್ಯ ಇದು? ನಿಜವಾಗ್ಲೂ ನಾವು ಇದನ್ನ ನಂಬೇಕಾ? ಭಾರತೀಯ ಜ್ಞಾನ ಅಮೃತ ಚಿಕಿತ್ಸೆ ಅಂತಿದೆ. ಕಳೆದ 30 ವರ್ಷದಿಂದ ನಾವೇ ಮಾಡ್ತಾ ಇದ್ದೀವಿ. ಟೆಂಪಲ್ ಆಫ್ ಸಕ್ಸಸ್ ನಲ್ಲಿ ಪ್ರತಿಯೊಂದು ಕಾಯಿಲೆಗೆ ಗುಣ ಕೊಡ್ತೀವಿ, ಬರೀ ಶಮನ ಮಾತ್ರ ಅಲ್ಲ. ಈ ಚಿಕಿತ್ಸೆ ನಿಮ್ಮ ಪ್ರತಿಯೊಂದು ಆರೋಗ್ಯದ ಸಮಸ್ಯೆಗಳಿಗೆ ಉತ್ತರ ಕೊಡುತ್ತೆ. ಬನ್ನಿ, ಹಣ ಕೊಟ್ರೆ ಆರೋಗ್ಯ ಸಿಗೋ ಹಾಗಿದ್ರೆ ಯಾರೇ ಸಾಯ್ತಿದ್ರಿ ಇಷ್ಟು ದಿನ? ಹಾಗಿದ್ರೆ ನಾವು ಸೇರಿ ಈ ಪದ್ಧತಿಯ ಬಗ್ಗೆ ಪ್ರಶ್ನೆಯನ್ನ ಮಾಡೋಣ. ತಪ್ಪದೆ ವೀಕ್ಷಿಸಿ. ಪ್ರತಿ ಸೋಮವಾರ ಸಂಜೆ 7 ರಿಂದ 8 ಗಂಟೆಯವರೆಗೆ ನಮ್ಮ ಟೆಂಪಲ್ ಆಫ್ ಸಕ್ಸಸ್ ಆರೋಗ್ಯ ನಿಧಿ ಕಾರ್ಯಕ್ರಮದಲ್ಲಿ ನಿಮ್ಮ ರಿಯಲ್ ಟಿವಿಯಲ್ಲಿ. ನಮಸ್ಕಾರ. ನಮಸ್ಕಾರ ಪ್ರಿಯ ವೀಕ್ಷಕರೇ, ರಿಯಲ್ ಟಿವಿ ಅರ್ಪಿಸುವ ಟೆಂಪಲ್ ಆಫ್ ಸಕ್ಸಸ್ ಆರೋಗ್ಯ ನಿಧಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವೀಕ್ಷಕರೇ, ಯೂಶುವಲ್ ಆಗಿ ಇದುವರೆಗೂ ನಾವು ನಿಮಗೆ ಅಮೃತ ಚಿಕಿತ್ಸೆಯ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಾನು ನಿಮಗೆ ಮತ್ತೊಮ್ಮೆ ಈ ಅಮೃತ ಚಿಕಿತ್ಸೆಯ ಒಂದು ವೈಶಿಷ್ಟ್ಯತೆಯನ್ನು ಹೇಳಲಿಕ್ಕೆ ಖಂಡಿತ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲೂ ನಾವು ಇದನ್ನು ಕೇಳಲಿಕ್ಕೆ ಮತ್ತು ಸಾಧ್ಯನೇ ಇಲ್ಲ ಅನ್ನೋ ಒಂದು ಚಿಕಿತ್ಸೆ ಈ ಅಮೃತ ಚಿಕಿತ್ಸೆ. ಯಾವುದೇ ಮಾತ್ರೆಗಳನ್ನು, ಯಾವುದೇ ಥರದ ಔಷಧಿ ಚುಚ್ಚುಮದ್ದುಗಳನ್ನು ಕೊಡದೆ ಯಾವುದೇ ಕಾಯಿಲೆಗಳನ್ನು ಗುಣ ಮಾಡುವಂತಹ ಗುಣ ಇರುವಂತಹ ಈ ಅಮೃತ ಚಿಕಿತ್ಸೆ ಖಂಡಿತ ಇದರ ಮೂಲಕ ಸಾಧಾರಣ 7 ಲಕ್ಷ ಮಂದಿಗೆ ಆರೋಗ್ಯವನ್ನು ನೀಡ್ತಾ ಬಂದಿದ್ದಾರೆ ಟೆಂಪಲ್ ಆಫ್ ಸಕ್ಸಸ್ನ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ 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 ಸಾಯಿದತ್ತ ರಘುನಾಥ್ ಗುರೂಜಿ ಅವರು. ಆರೋಗ್ಯ ಮಾತ್ರ ಅಲ್ಲ, ಜೀವನಕ್ಕೂ ಸಹ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ನೀಡಿ ಎಷ್ಟೋ ಜನರ ಜೀವನದಲ್ಲಿ ಆಗುವಂತಹ ಜಂಜಾಟಗಳಿಂದ ಅವ್ರನ್ನ ಮುಕ್ತ ಮಾಡಿ ಅವರಿಗೆ ಒಳ್ಳೆಯ ಜೀವನವನ್ನು ತೋರಿಸ್ಕೊಟ್ಟಿದ್ದಾರೆ ಪೂಜ್ಯ ಗುರೂಜಿ ಅವರು. ಸೊ ಬನ್ನಿ ವೀಕ್ಷಕರೇ, ಇಂದಿನ ನಮ್ಮ ಸಂಚಿಕೆಯಲ್ಲಿ ಮತ್ತಷ್ಟು ಮಾರ್ಗದರ್ಶನವನ್ನು ಪೂಜ್ಯ ಗುರೂಜಿಯವರಿಂದ ನಾವು ಕೇಳಿ ತಿಳ್ಕೊಳ್ಳೋಣ. ಹಾಗೆ ಅವರ ಚಿಕಿತ್ಸೆಯ ಮತ್ತಷ್ಟು ಮಾಹಿತಿಯನ್ನು ಅವರಿಂದನೇ ನಾವು ಕೇಳಿ ತಿಳ್ಕೊಳ್ಳೋಣ. ಈಗ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಗುರೂಜಿಯವರೇ, ಆರೋಗ್ಯ ನಿಧಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಗುರೂಜಿಯವರೇ, ವಾತಾವರಣಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಮಾಹಿತಿ ನಮಗೆ ನಿಮ್ಮಿಂದ ಖಂಡಿತ ಬೇಕು. ಯೂಶುವಲ್ ಆಗಿ ವಾತಾವರಣಕ್ಕೆ ಸಂಬಂಧಪಟ್ಟಾಗಿ ನಮ್ಮ ದೇಹ ಹೊಂದ್ಕೊಂಡಿದೆ, ಜೊತೆಯಾಗಿ ಮಾನಸಿಕವಾಗೂ ಎಲ್ಲೋ ನಮಗೆ ನಮ್ಮ ಈ ಏನು ವಾತಾವರಣ ಬದಲಾಗ್ತಾ ಬರುತ್ತೆ, ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ. ನಮ್ಮ ಯೋಚನೆ ಮೇಲಾಗಲಿ, ನಮ್ಮ ಜೀವನದ ಮೇಲಾಗಲಿ, ನಮ್ಮ ಆರೋಗ್ಯದ ಮೇಲಾಗಲಿ, ದೈಹಿಕವಾಗಿ ಮಾನಸಿಕವಾಗಿ. ಸೊ ಯಾವ ರೀತಿ ಪ್ರಾಮುಖ್ಯತೆಯನ್ನು ನಾವು ಈ ಒಂದು ವಾತಾವರಣಕ್ಕೆ ಕೊಡಬೇಕು, ಜೊತೆಯಾಗಿ ಇದು ಹೌದಾ ವಾತಾವರಣಕ್ಕೆ ಹೊಂದ್ಕೊಂಡು ನಾವು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ ಅನ್ನೋದು. ಯಾಕೆಂದರೆ ಸುಮಾರು ಕಡೆ ನಾವು ನೋಡ್ತೀವಿ ಅಂದರೆ ಎಲ್ಲೋ ಒಂಚೂರು ವಾತಾವರಣ ಸರಿ ಇಲ್ಲ ಅಂದ ಕೂಡಲೇ ಕೆಲಸ ಮಾಡೋ ಮನಸ್ಸಿರಲ್ಲ. ಕೆಲವೊಂದು ಕಡೆ ಭಾರಿ ಹುಮ್ಮಸ್ಸಿರುತ್ತೆ ಆ ವಾತಾವರಣಕ್ಕೆ ಅನುಗುಣವಾಗಿ. ಸೊ ಈ ರೀತಿ ಆಗೋದು ಹೌದಾ, ಅಥವಾ ಇಲ್ಲಿಯೂ ನಿಮ್ಮ ಪ್ರಕಾರ ನಮ್ಮಲ್ಲಿ ಏನಾದ್ರು ಭ್ರಮೆ ಇದೆ ಅಂತ ಅನ್ಸತ್ತಾ? ಹಾಗೆ ನಮ್ಮ ಜೀವನ ವಾತಾವರಣಕ್ಕೆ ಸಂಬಂಧಪಟ್ಟಾಗಿ ಹೇಗೆ ಹೊಂದ್ಕೊಂಡಿದೆ ಅನ್ನೋದನ್ನ ತಾವು ತಿಳಿಸ್ಕೊಡ್ಬೇಕು ಗುರುಜಿಯವರೇ. ನೋಡಿ, ಆಯುರ್ವೇದದ ಪ್ರಕಾರ ಸೂರ್ಯನಿಗೂ ನಮ್ಮ ಜೀರ್ಣಕ್ರಿಯೆಗೂ ನೇರವಾದ ಸಂಬಂಧ ಇದೆ. ಓಕೆ, ನೇರವಾಗಿ. ಹಾಗಾಗಿ ನಾವು ಇದನ್ನ ಈಗ ನಾವು ಯುರೋಪಿಯನ್ ಕಂಟ್ರಿಗಳಿಗೆ ಹೋಲಿಸಿದ್ರೆ ಅಲ್ಲಿ ಸುಮಾರು 1 ವರ್ಷದಲ್ಲಿ 9 ತಿಂಗಳು 10 ತಿಂಗಳು ಮೋಡ ಮುಚ್ಕೊಂಡೇ ಇರುತ್ತೆ, ಹಿಮ ಬೀಳ್ತಾನೆ ಹೌದು ಹೌದು, ಸೂರ್ಯ ಕಾಣೋದೇ ಇಲ್ಲ ಅಲ್ಲಿ. ಹಾಗಾಗಿ ಅಲ್ಲಿ ಯಾವುದೇ ಹೆಚ್ಚಿನ ತರಕಾರಿಗಳಾಗ್ಲಿ ಫಸಲನ್ನಾಗ್ಲಿ ಬೆಳೆಯೋಕ್ಕಾಗಲ್ಲ. ನ್ಯಾಚುರಲ್ ನೀರು ಸಿಗೋಲ್ಲ ಅಲ್ಲಿ. ಹೌದು, ಮಂಜುಗಡ್ಡೆನ ಕರಗಿಸಿ ನೀರು ಮಾಡಬೇಕು. ಇಲ್ಲಿ ನಮ್ಮಲ್ಲಿ ನೋಡಿ, ಸಮುದ್ರ ಇದೆ, ಬಾಷ್ಪೀಕರಣಗೊಂಡು ಮೋಡ ಆಗಿ ಮತ್ತೆ ಹೀಗೆ ಮಳೆ ಬೀಳೋ ಒಂದು ಸೈಕಲ್ ಇದೆ ಇಲ್ಲಿ. ಅಲ್ಲಿ ಹಾಗಿಲ್ವೇ ಇಲ್ಲ. ಹೌದು, ಅಲ್ಲಿ ಅಲ್ಲಿನ ವಾತಾವರಣಕ್ಕೆ ಮಂಜು ಬೀಳ್ತಾನೆ ಇರುತ್ತೆ. ಹಾಗಾಗಿ ಅಲ್ಲಿಯ ಆರೋಗ್ಯ ಇಲ್ಲಿಯ ಆರೋಗ್ಯ ನೀವು ಕಂಪೇರ್ ಮಾಡಿದ್ರೆ ಅಲ್ಲಿಯ 80% ಜನ ಅಲ್ಲಿ ಕಾನ್ಸ್ಟಿಪೇಷನ್ ಇಂದ ನರಳುತ್ತಾ ಇದ್ದಾರೆ. ಅಲ್ಲಿಯ ಆಹಾರ ಪದ್ಧತಿ ಸಹ ಸಿಗುವ ಆಹಾರದಲ್ಲಿ ಅವರು ಬದುಕಬೇಕು. ಅಲ್ಲಿ ಹೆಚ್ಚಾಗಿ ಬೆಳೆಯೋದು
ಗೋಧಿ. ಹ್ಮ್ ಗೋಧಿಯನ್ನೇ ಅದು ಎಲ್ಲ ಕಡೆನೂ ಬೆಳೆಯಲ್ಲ, ಅದು ಅಲ್ಲಿ ಅವ್ರು ಹಂಚ್ಕೋತಾರೆ. ಹ್ಮ್ ಹ್ಮ್ ಒಂದು 2-3 ಥರದ ಬೆಳೆ ಮಾತ್ರ ಬೆಳೆಯುತ್ತಲ್ಲಿ. ಹ್ಮ್ ಆ 2 ತಿಂಗಳಲ್ಲಿ ಏನು ಬಿಸಿಲು ಬರುತ್ತೆ ಅದರಲ್ಲಿ. ಹೀಗಾಗಿ ಅಲ್ಲಿಯ ವಾತಾವರಣ ನಮ್ಮ ವಾತಾವರಣಕ್ಕೆ ನಾವು ಕಂಪೇರ್ ಮಾಡಿದ್ರೆ ನಾವು 1000 ಪಾಲಿಗೆ ಉತ್ತಮವಿದ್ದೀವಿ. ಸುಮಾರು 100 ಥರದ ಬ್ಯಾಕ್ಟೀರಿಯಾಗಳು ಇಂಡಿಯಾದಲ್ಲಿ ಬದುಕೋದಿಲ್ಲ 10 ರಿಂದ 15 ದಿನದ ಮೇಲೆ. ಯಾಕಂದ್ರೆ ಇಲ್ಲಿಯ ಸಮಶೀತೋಷ್ಣ ವಲಯ ಅಂತೀವಿ, ಇಂಡಿಯಾದ ಇಡೀ ವಾತಾವರಣ ಇದೆ ಅಲ್ವಾ, ಅದನ್ನು ಬಿಸಿಲು ಚೆನ್ನಾಗಿ ಬೀಳುತ್ತೆ ಇಲ್ಲಿ. ಆ ಬಿಸಿಲಿಗೆ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಸತ್ತೋಗ್ಬಿಡುತ್ತೆ. ನೋಡಿ, ಆರೋಗ್ಯದ ಮೇಲೆ ಸಹ ಹೇಗೆ ವಾತಾವರಣ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ನಾನು ತಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಆ ಬದುಕೋದೇ ಇಲ್ಲ, ಅವು ವೈರಸ್ಗಳು ಬದುಕೋದಿಲ್ಲ, ಬ್ಯಾಕ್ಟೀರಿಯಾಗಳು ಬದುಕೋದಿಲ್ಲ, ಯಾಕಂದ್ರೆ ಬಿಸಿಲಿನ ಪ್ರಭಾವ ಆಗಿದೆ. ಆದರೆ ಅಲ್ಲಿ ಹಾಗಲ್ಲ, ಅಲ್ಲಿ ಆ ಮೋಡ ಮುಚ್ಕೊಂಡಿರೋದ್ರಿಂದ, ಮಂಜು ಮುಚ್ಚಿರೋದ್ರಿಂದ ಒಂದು ವೈರಸ್ ಶುರುವಾಯಿತು ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಹರಡುತ್ತೆ. ಒಂದು ಬ್ಯಾಕ್ಟೀರಿಯಾ ಎಲ್ಲ ಕಡೆ ಬೆಳೀತಾ ಹೋಗುತ್ತೆ. ಯಾಕಂದ್ರೆ ತಂಪಿನ ಇದರಲ್ಲಿ ಬ್ಯಾಕ್ಟೀರಿಯಾ ಹೆಚ್ಚು ಬೆಳೆಯುತ್ತೆ, ವೈರಸ್ ಹೆಚ್ಚು ಬೆಳೆಯುತ್ತೆ, ಸೂರ್ಯನಲ್ಲಿ ಬೆಳೆಯಲ್ಲ. ಹಾಗಾಗಿ ಅಲ್ಲಿ ಏನಾದರೂ ಆದರೆ ಎಲ್ಲರಿಗೂ ಲಸಿಕೆ ಕೊಡೋ ಕಾರ್ಯಕ್ರಮ ಮಾಡ್ತಾರೆ. ಒಂದು ಆಯ್ತು ಅಂದ್ರೆ ಎಲ್ಲರಿಗೂ. ಬಟ್ ಇಂಡಿಯಾದಲ್ಲಿ ಅದರ ಅಗತ್ಯ ಇಲ್ಲ. ಹಾಗಾಗಿ ವಾತಾವರಣ ನಮ್ಮ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ಈಗ ಉದಾಹರಣೆಗೆ ಮೋಡ ಆಯ್ತು ಅಂತ ಇಟ್ಕೊಳ್ಳಿ, ನಮ್ಗೆ ನಿಧಾನವಾಗಿ ನೋಡಿ, ಅಯ್ಯೋ ಮೋಡ ಬೇಡ, ನಾಳೆ ಹೋಗೋಣ, ಎಲ್ಲಾರು ಮಳೆ ಬಂದ್ಬಿಟ್ರೆ ಈ ಆಲಸ್ಯ ಅನ್ನೋದು ಕಾಡತ್ತೆ. ಮೊದಲೇ ಒಂದು ನಮ್ಮಲ್ಲಿ 90% ಜನ ಎಲ್ಲವನ್ನ ನಾಳೆ ಮಾಡೋಣ ಅನ್ನೋರು, 90% ಜನಕ್ಕೆ ನೆವ ಹುಡುಕ್ತಿರ್ತಾರೆ. ಈ ಥರದ್ದು ಏನಾಗತ್ತೆ ಅಂತ ಹೇಳಿದ್ರೆ ಜನ ಆ ನೆವಕ್ಕೆ ಇನ್ನೊಂದು ಇದು ಸಿಗತ್ತೆ, ಕಾರಣ ಸಿಗತ್ತೆ. ಆಮೇಲೆ ಹಠ ಇರೋ ವ್ಯಕ್ತಿಗೆ ಮಳೆ ನೀರು ಚಳಿ ಅದೇನೋ ತಾಗೋದೇ ಇಲ್ಲ, ನಂಗೆ ಬೇಕು ಅಂದ್ರೆ ಮಾಡೇ ಮಾಡ್ತಾನೋ. ಈ ಕಾರಣಗಳನ್ನು ಹುಡುಕ್ತಾರಲ್ವ ಸೋಮಾರಿತನದಲ್ಲಿ, ಅವ್ರಿಗೆ ಇದೆಲ್ಲ ಬೇಕಾಗತ್ತೆ. ಆದರೆ ಹೌದು, ನೀವು ಹೇಳಿದಾಗೆ ಈಗ ನೋಡಿ, ಮುಂಜಾನೆ ಎಲ್ಲೋ ಎದ್ದು ಹೊರಡ್ತೀರಿ, ಮುಂಜಾನೆ ವಾತಾವರಣನೇ ನಮ್ಮನ್ನೇನೋ ಒಂದು ಖುಷಿಯ ಇದ್ರಲ್ಲಿ. ನೀವು 8 ಗಂಟೆಗೆ ಎಚ್ಚರವಾಗಿ ನೋಡಿ, ಬೆಳಿಗ್ಗೆ 5 ಗಂಟೆಗೆ ಎದ್ದು ನೋಡಿ, ಎರಡಕ್ಕೂ ಡಿಫರೆನ್ಸ್ ನಿಮಗೆ ಗೊತ್ತಾಗತ್ತೆ. 5 ಗಂಟೆಗೆ ನಿಮ್ಗೆ ಎಚ್ಚರವಾದಾಗ ಇಡೀ ದಿನ ಒಂದು ಉಲ್ಲಾಸವಾಗಿರುತ್ತೆ, ಖುಷಿಯಾಗಿರುತ್ತೆ. ಅದೇ 8 ಗಂಟೆಗೆ ಎದ್ರೆ ಊ ಅಂದ್ಕೊಂಡು ಅದರಲ್ಲೇ ಇರ್ತೀವಿ ನಾವು, ಇರೋದಿಲ್ಲ. ಹಾಗಾಗಿ ವಾತಾವರಣ ನಮ್ಮ ಮೇಲೆ ಪರಿಣಾಮ ಬೀರೋದು ಖಂಡಿತವಾಗಿ ಹೌದು. ಆದರೆ ಅದನ್ನ ನಾವು ಬದಲಾಯಿಸ್ಕೊಳ್ಳೋದು ಸಹ ಸಾಧ್ಯ ಇದೆ. ಅದನ್ನು ಉತ್ತಮತೆಗೆ ಬದಲಾಯಿಸ್ಕೊಳ್ಬೇಕು. ನಾವೇನಾದ್ರೂ ಮಾಡ್ತೀವಿ ಅಂತ ಹಠ ತಗೋಬೇಕು, ಖಂಡಿತವಾಗಿ ಅದನ್ನ ಮಾಡ್ಲಿಕ್ಕೆ ಸಹ ಇದಿದೆ. ಹಾಗಾಗಿ ವಾತಾವರಣ ನಮ್ಗೆ ಒಳ್ಳೆಯದನ್ನಂತೂ ಖಂಡಿತ ನೀಡುತ್ತೆ. ಅದನ್ನ ಒಳ್ಳೇದ್ ಮಾಡುವಕ್ಕೆ ಒಂದು ಹುಮ್ಮಸ್ಸು ಬರುತ್ತೆ. ವಾತಾವರಣದಲ್ಲೇ ಎರಡೂ ಇದೆ, ಸೋಮಾರಿತನೂ ಇದೆ, ಅದರಲ್ಲಿ ಒಳಿತು ಇದೆ. ನೀವು ಹೇಳಿದಾಗೆ ಆಲಸ್ಯವನ್ನ ಹಾಗಿದ್ರೆ ತೆಗೆಯೋದು ಹೇಗೆ ಗುರುಜಿಯವರೇ? ಹೇಳ್ದಲ್ವಾ, ನಮ್ಮಲ್ಲಿ ಈ 90% ಜನ ನೀವು ಯಾವುದೇ ಕೆಲಸಕ್ಕೂ ನೋಡಿ, ನೀವು ನಾಳೆ ಮಾಡಿದ್ರೆ ಸೈ ಬಿಡ್ರಿ, ಏನೋ ಇಲ್ಲ ಏನು ಮಾಡಿದ್ಯಾ, ಇಲ್ಲ ನಾಳೆ ಮಾಡ್ತೀನಿ. ಅದಕ್ಕೆ ಆಫೀಸ್ಗಳಲ್ಲಿ ಏನ್ ಮಾಡ್ತಾರೆ, ವಾಟ್ ಟು ಡೂ ಟುಡೇ ಅನ್ನೋದನ್ನ ಕೊಟ್ಬಿಡ್ತಾರೆ. ಇದು ಮುಗಿಸೇ ನೀನ್ ಮನೆಗೆ ಹೋಗ್ಬೇಕು, ಅದನ್ನ ಮಾಡ್ತಾರೆ ಅವ್ರು ಆಫೀಸಲ್ಲಿ, ಯಾಕಂದ್ರೆ ಓದಿತಾರೆ ಅಂತ ಹೇಳಿ. ಬಟ್ ನಮ್ ಸ್ವತಃ ಕೆಲಸಗಳನ್ನ ಏನ್ ಮಾಡ್ತೀವಿ ನಾವು ಅಂದ್ರೆ, ನಾಳೆ ಮಾಡಿದ್ರೆ ಸೈ ಬಿಡ್ರಿ, ಏನು ಕೊಚ್ಚೋಗುತ್ತಾ ಅಲ್ವೇ? ಏನಾಗ್ಬೇಕು, ಮಾಡಿದ್ರೆ ಸೈ ಬಿಡ್ರಿ ಅನ್ನೋದು. ಹಾಗಾಗಿ ಪ್ರೋಕ್ರಾಸ್ಟಿನೇಷನ್ ಅಂತೀವಿ ನಾವು ಇದನ್ನ. ಎಲ್ಲವನ್ನ ಮುಂದೂಡ್ತಾ ಹೋಗೋದು, ನಾಳೆ ಮಾಡೋಣ, ನಾಡ್ದು ಮಾಡೋಣ, ಮಾಡಿದ್ರೆ ಸೈ ಬಿಡ್ರಿ, ಸೋಮಾರಿತನ. ಇದಕ್ಕೆ ಒಂದು ಚಿಕ್ಕ ಇದಿದೆ, ಘಟನೆ ಇದೆ. ಒಂದು ಕ್ಲಾಸಲ್ಲಿ ಟೀಚರ್ ಕೇಳ್ತಾರೆ ಮಕ್ಕಳಿಗೆ ಬಂದ್ಬಿಟ್ಟು, ನಿಮ್ಮಲ್ಲಿ ಅತ್ಯಂತ ಸೋಮಾರಿಗಳು ಯಾರು, ಕೈ ಎತ್ತಿ. ಕೆಲವು ಹುಡುಗರೆಲ್ಲ ಕೈ ಎತ್ತಾರೆ. ಟೀಚರ್ ನೋಡ್ತಾರೆ, ಗೋಪಿ, ನೀನ್ ಎಲ್ಲರಕ್ಕಿನ್ನ ಸೋಮಾರಿ, ನೀನ್ ಯಾಕೋ ಕೈ ಎತ್ತಲಿಲ್ಲ ಅಂತ. ಯಾರು ಎತ್ತಾರೆ ಟೀಚರ್ ಅಂತ, ಅದಕ್ಕೂ ಸೋಮಾರಿತನ. ಇದು ನಮ್ಮಲ್ಲಿ
ಹೊಂದ್ಕೊಂಡು ಬಂದಿರುವಂಥದ್ದು, ಬೆಳ್ಕೊಂಡು ಬಂದಿರುವಂಥದ್ದು. ಆದಷ್ಟು ನಾಳೆ ಮಾಡೋಣ ಅನ್ನೋದು. ಅದು ಇಟ್ಕೊಳ್ಳದೆ ಇರೋರು ಯಾವಾಗಲೂ ಖುಷಿಯಿಂದ ಇರ್ತಾರೆ, ಚುರುಕಿನಿಂದ ಇರ್ತಾರೆ. ಹಾಗಾಗಿ ವಾತಾವರಣವನ್ನ ಒಳ್ಳೇದಕ್ಕೂ ಬಳಸ್ಕೋಬಹುದು, ಕೆಟ್ಟದಕ್ಕೂ ಬಳಸ್ಕೋಬಹುದು. ಆಮೇಲೆ ವಾತಾವರಣವಂತೂ ನೇರವಾಗಿ ನಮ್ಮ ಮೇಲೆ ಪರಿಣಾಮ ಬೀರೋದು ಖಂಡಿತವಾಗಿ ಸಾಧ್ಯ. ಬಟ್ ಅದನ್ನ ಉತ್ತಮ ರೀತಿಯಲ್ಲಿ ಅದನ್ನ ಪಡ್ಕೊಳ್ಳೋದು ಹೇಗೆ ಗುರುಜಿಯವರ? ಅದು ವಾತಾವರಣ ಯೂಶಲಿ ನಮ್ಗೆ ಕೆಟ್ಟದಂತೂ ಖಂಡಿತ ಮಾಡಲ್ಲ. ಇಲ್ಲ, ಕೆಟ್ಟದ್ದು ಮಾಡೋದಿಲ್ಲ. ಆದ್ರೆ ಏನಾಗುತ್ತೆ, ಸ್ವಲ್ಪ ಮೂಡ್ನಲ್ಲಿ ನಿಮ್ಗೆ ಹೆಚ್ಚು ಕಡಿಮೆ ಆಗೋ ಇದಿರುತ್ತೆ, ಅದನ್ನ ಸರಿಪಡಿಸೋದು ಹೇಗೆ ಗುರುಜಿಯವರ? ಈಗ ನೋಡಿ, ಇವತ್ತೇ ಹೊರಟ್ವಿ, ಒಂಥರ ಮೋಡ ಆಯ್ತು, ಅಯ್ಯೋ ಮಳೆ ಬರುತ್ತೇನೋ ಅನ್ಕೊಳ್ಳೋ, ಅಯ್ಯೋ ಈಗ ಯಾಕೆ ಹೋಗೋದು, ನಾಳೆ ಮಾಡ್ಬಿಡೋಣ, ಈಗ ಯಾಕೆ ಹೋಗ್ತೀರಾ ಅಂದ್ರ ಒಬ್ರು. ಹಾಗೆಲ್ಲ ಕಂಡ್ರಿ, ಇದು ಕೆಲಸನೇ ಅಲ್ವಾ? ಹೌದಾ, ನೋಡೋಣ ಬಿಡ್ರಿ. ಅವ್ರು ಕೂಡಲೇ ಅಲ್ಲಿಗೆ ಏನ್ ಗೊತ್ತ, ಹಿಂಗೆ ಆಯ್ತು ಅನ್ಕೊಂಡು ಒಂದು ಪ್ಲಾನು, ಇವತ್ತು ಮಾಡೋದು ನಾಳೆ ಮಾಡ್ಬಿಡೋಣ, ನೀವು ಹೋಗ್ಬೇಡ್ರಿ ಅಂತ. ಬಟ್ ನಾನು ಇಲ್ಲ, ಹೋಗ್ಲೇಬೇಕು ಅಂದಾಗ ಆಯ್ತು ನೀವು ಹೋಗ್ರಿ, ನಾನು ನಾಳೆ ಸಿಗ್ತೀನಿ. ಜನ ಇದನ್ನ ನೆವ ಹುಡುಕ್ತಾರೆ. ಸೊ ಅದರಿಂದ ಹೊರಗೆ ಬರೋದು ಸಹ ಅಷ್ಟೇ ಸುಲಭ ಅಂತ. ಸುಲಭವಾಗಿದೆ. ನಾನು ಮಾಡ್ಲೇಬೇಕು ಅನ್ನೋ ಹಠ ಇದ್ರೆ ನಿಮ್ಗೆ ಮಳೆನೂ ಏನು ಮಾಡಲ್ಲ, ಚಳಿನೂ ಏನು ಮಾಡಲ್ಲ. ಖಂಡಿತವಾಗಿ ನೀವು ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ವಾತಾವರಣಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಋತುಗಳು ನಮ್ಮಲ್ಲಿ ಬದಲಾವಣೆ ಆಗುತ್ತೆ ಗುರುಜಿಯವರೇ. ಈಗ ನೋಡಿ, ಗ್ರೀಷ್ಮ ಋತು. ಆವಾಗ ನಮ್ಮ ದೇಹದಲ್ಲಿ ಆಗುವಂತ ಪರಿವರ್ತನೆಗಳಿಗೆ ನಾವು ಬಹುಶಃ ನಾವು ಅದನ್ನ ಸಹಿಸ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತಾನೆ ಹೇಳ್ಬೋದು. ಒಂದು ಶೀತ ಆದ್ರೂ ಅದಕ್ಕೊಂದು ನೋಡಿ, ಒಳ್ಳೆಯ ಒಂದು ಮಾತನ್ನು ಹೇಳಿದ್ರಿ. ಈ ಜ್ವರ ಅನ್ನೋದೇನಿದೆ, ಶೀತ ಅನ್ನೋದೇನಿದೆ, ದೇವರು ನಮ್ಗೆ ಕೊಟ್ಟು ವರ. ಅದು ಆಶ್ಚರ್ಯ ಆಗತ್ತಲ್ವಾ? ಜ್ವರ, ಶೀತ ದೇವ್ರು ನಮ್ಗೆ ಕೊಟ್ಟು ವರ. ಈಗ ನಾವು ಯಂತ್ರ ಮಾನವರಲ್ಲ, ಒಪ್ಕೋತೀರಾ? ಹೌದು, ಜೀವಿಗಳು ನಾವು. ಹೌದು, ವಿ ಆರ್ ಲಿವಿಂಗ್ ಬೀಯಿಂಗ್ಸ್. ಯಾವಾಗ ನಾವು ಜೀವಿಗಳು ಈ ಭೂಮಿ ಮೇಲೆ ಹುಟ್ಟಿದೀವಿ, ಈ ಭೂಮಿಯ ವಾತಾವರಣಕ್ಕೆ ಸರಿಯಾಗಿ ನಾವು ಬದುಕಬೇಕಲ್ವೇ? ಹೌದು ಅಲ್ವಾ? ಹೌದು. ಈ ಭೂಮಿಗೆ 4 ಋತುಗಳಿದೆ. ನಮ್ಮ ಭಾರತೀಯ ಇದ್ರ ಪ್ರಕಾರ 6, ಅದು 4 ಸೀಸನ್ಸ್ ಇದೆ. ನೋಡಿ, ಈಗ ಚಳಿ, ಮಳೆ ಇತ್ತು, ಮಳೆಯಿಂದ ಚಳಿ ಬಂತು, ಈಗ ಚಳಿ ನಿಧಾನವಾಗಿ ಇದಾಕೊಂಡು ಸೆಕೆ ಬರ್ಲಿಕ್ಕೆ ಶುರು ಆಯ್ತು, ಅಲ್ವಾ? ಈ ಒಂದೊಂದು ಬದಲಾವಣೆಗಳಾದಾಗ್ಲೂ ಮನುಷ್ಯನ ಶರೀರ ಆ ಬದಲಾವಣೆಗಳಿಗೆ ಹೊಂದ್ಕೋಬೇಕು. ಯಾಕೆಂದ್ರೆ ನಾವು ಇದೇ ಭೂಮಿನಲ್ಲಿ ಹುಟ್ಟಿದವರು. ಆಮೇಲೆ ನಾವು ಪಂಚಭೂತಗಳಿಂದ ಹುಟ್ಟಿದವರು. ನಮ್ಮ ಶರೀರದಲ್ಲಿ ಮಣ್ಣಿದೆ, ಆಕಾಶ ಇದೆ, ವಾಯು ಇದೆ, ಅಗ್ನಿ ಇದೆ, ಜಲ ಇದೆ. ಈ 5 ಪಂಚಭೂತಗಳಿಂದ ನಾವು ಆದವರು. ಸೊ ಇಲ್ಲಿಯ ವಾತಾವರಣದ ಯಾವುದೇ ಬದಲಾವಣೆ ನಮ್ಮಲ್ಲೂ ಬದಲಾವಣೆ ತಂದೆ ತರುತ್ತೆ. ಆಮೇಲೆ ಈ ಬದಲಾದಿದ್ದಕ್ಕೆ ಮನುಷ್ಯನ ದೇಹ ಹೊಂದ್ಕೋಬೇಕು. ಹೊಂದ್ಕೊಳ್ಳಿಕ್ಕಾಗಿ ಪ್ರಕೃತಿ ನಮ್ಮ ಒಳಗಡೆ ಕೆಲವು ವಿಶೇಷತೆಗಳನ್ನು ಕೊಟ್ಟಿದೆ. ಒಂದು, ನಮ್ಮಲ್ಲಿ ಇಮ್ಯುನಿಟಿಯನ್ನು ಕೊಟ್ಟಿದೆ. ಅಂದ್ರೆ ದೇಹದ ರಕ್ಷಣಾ ಕೋಟೆ ಕೊಟ್ಟಿದೆ ನಮ್ಮಲ್ಲಿ, ನಮ್ಮ ದೇಹದ ಒಳಗಡೆ. ಆ ರಕ್ಷಣಾ ಕೋಟೆಯನ್ನು ಕೊಟ್ಟಿದೆ. ಅದು ಈ ವಾತಾವರಣಕ್ಕೆ ಸರಿಯಾಗಿ ಬದಲಾಗ್ತಾ ಇರುತ್ತೆ, ಅದಕ್ಕೆ ಸರಿಯಾಗಿ ತನ್ನನ್ನು ಅಡ್ಜಸ್ಟ್ ಮಾಡ್ಕೋತಾ ಇರುತ್ತೆ ಅದು. ಈಗ ಚಳಿಯಿಂದ ಬೇಸಿಗೆಗೆ ನಾವು ಟರ್ನ್ ಆಗ್ಬೇಕಾದ್ರೆ, ಬೇಸಿಗೆಯಿಂದ ಮಳೆಗೆ ಟರ್ನ್ ಆಗ್ಬೇಕಾದ್ರೆ ಇಡೀ ಭೂಮಿನಲ್ಲೂ ಚೇಂಜಸ್ ಆಗತ್ತೆ. ಹಾಗೇನೆ ನಮ್ಮಲ್ಲೂ ಆಗತ್ತೆ. ಆ ಚೇಂಜ್ ಅನ್ನ ಆಗ್ಲಿಕ್ಕೆ, ಆ ಚೇಂಜ್ ಆಗೋದೇನಿದೆ, ಆ ಚೇಂಜ್ ಆಗ್ಲಿಕ್ಕೆ ನಮ್ಮ ದೇಹವನ್ನ ಸಿದ್ಧಪಡಿಸ್ಲಿಕ್ಕಾಗಿ ಶೀತ ಆಗತ್ತೆ, ಜ್ವರ ಬರುತ್ತೆ. ನಿಮಗೆ 1 ವರ್ಷದಲ್ಲಿ 1 ಸಲ ಜ್ವರ ಬರಲಿಲ್ಲ ಅಂದ್ರೆ ದೇರ್ ಇಸ್ ಸೀರಿಯಸ್ಲಿ ಸಮಥಿಂಗ್ ರಾಂಗ್ ಇನ್ ಯುವರ್ ಬಾಡಿ. ದುರಂತ ಏನು ಅಂದ್ರೆ ನಾವು ನಮಗೆ ಜ್ವರ ಬರೋಕೆ ಬಿಡ್ತಾ ಇಲ್ಲ. ಈಗ ಬರ್ತಾ ಇದ್ದಂಗೆ ಮಾತ್ರೆ ತಿಂತೀವಿ, ಆಂಟಿಬಯೋಟಿಕ್ಸ್ ಏನೇನೋ ತಗೊಂಡ್ಬಿಟ್ಟು ದೇಹವನ್ನ ಇನ್ನಷ್ಟು ಹಾಳು ಮಾಡ್ತಾ ಇದೀವಿ. ಯಾವಾಗ ನಾವು ದೇಹಕ್ಕೆ ನ್ಯಾಚುರಲ್ ಆಗಿ ಬದುಕೋಕ್ ಬಿಡಲ್ಲ, ದೇಹ ಉಲ್ಟಾ ಹೊಡೆಯುತ್ತೆ, ವಾಪಸ್ ಹೊಡೆದೇ ಹೊಡೆಯುತ್ತೆ. ಆಮ್ ಐ ರೈಟ್? ಅದು ಇವತ್ತು ನಡೀತಾ ಇರೋದು. ನನ್ನ ಪ್ರಕಾರ ಅಲ್ಲ, ಹಿಂದಿನ ನಮ್ಮ ಆರೋಗ್ಯ ಶಾಸ್ತ್ರಗಳ ಪ್ರಕಾರ, ಆಯುರ್ವೇದದ ಪ್ರಕಾರನು ನಿಮ್ಗೆ ಜ್ವರ ಬರಬೇಕು, ಜ್ವರ ಬಂದ್ರೆ ಯು ಆರ್ ಹೆಲ್ದಿ.
ಶೀತ ಬರಬೇಕು, ವರ್ಷಕ್ಕೆ 2-3 ಸಲ ಯು ಆರ್ ಹೆಲ್ದಿ, ಆ ಬಾಡಿ ಸೆಟ್ ಆಗ್ಲಿಕ್ಕೆ. ಬಟ್ ನಾವು ಬಿಡೋದೇ ಇಲ್ವಲ್ಲ ಇವತ್ತು. ಬಟ್ ಈಗಿನ ಜ್ವರದ ವಿಷಯದಲ್ಲಂತೂ ಬಹುಶಃ ಅದರ ಹೆದರಿಕೆಗೆ, ಯಾಕಂದ್ರೆ ಏನೇನೋ ತರದ ವೈರಸ್ಗಳು ಈಗ ಇಲ್ಲ ಸುಳ್ಳು ಒಂದಿಷ್ಟು ವೈರಸ್ಗಳು ಈ ಇವ್ರು ಕ್ರಿಯೇಟ್ ಮಾಡ್ತಾ ಇರೋ ಸುಮ್ಮನೆ. ಈಗ ನೋಡಿ, ಈಗ ಮಳೆ ಶುರು ಆಗ್ತಾ ಇದ್ದ ಹಾಗೆ ಪೇಪರಲ್ಲಿ ಹಾಕೋಕ್ ಶುರು ಮಾಡ್ತಾ ಇರೋದು ಕೆಲವು ಕಂಪನಿಯವರು. ಮಳೆ ಬಂದು ನಿಮ್ಮನ್ನು ಹಾಳು ಮಾಡುತ್ತೆ, ನಿಮ್ಮ ಮಕ್ಳಿಗೆ ಹಿಂಗ್ ಮಾಡ್ಬಿಡುತ್ತೆ, ಅದಕ್ಕೆ ಇದನ್ನ ಕೊಡಿ, ಇದನ್ನ ಹಚ್ಚಿ ಅಂತ ಆ ಅಡ್ವರ್ಟೈಸ್ಗಳು. ಕೀಟಾಣುಗಳು, ಏನ್ ಕೀಟಾಣುಗಳು? ನಾ ಹೇಳ್ದೆ ಅಲ್ಲ, ನಮ್ಮ ಸೂರ್ಯನಿಗೆ ಸುಮಾರು 100 ಚಿಲ್ಲರೆ ಕೀಟಾಣುಗಳನ್ನ, ಬ್ಯಾಕ್ಟೀರಿಯಾಗಳನ್ನ, ವೈರಸ್ಗಳನ್ನ ಕೊಲ್ಲೋ ಶಕ್ತಿ ಇದೆ. ಅದಿಲ್ಲಿ ಬದುಕಲ್ಲ, ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಭಯ ಹುಟ್ಟಿಸಿ ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮೂರ್ಖತನ, ನಾ ಹೇಳ್ದಲ್ಲ, ಮೂರ್ಖತನಕ್ಕೆ ಎಲ್ಲೇ ಇಲ್ಲ. ಸೊ ವಾತಾವರಣ ಯಾವ ರೀತಿ ನಮಗೆ ಒಂದಿಷ್ಟು ಬದಲಾವಣೆಗಳನ್ನ ಖಂಡಿತ ತರುತ್ತೆ, ಜೊತೆಯಾಗಿ ಯಾವ ರೀತಿ ಅದನ್ನು ಹೊಂದ್ಕೊಂಡು ಹೋಗಬೇಕು, ನಮ್ಮ ಮನಸ್ಸನ್ನು ಯಾವ ರೀತಿ ಆ ವಾತಾವರಣಕ್ಕೆ ಅನುಗುಣವಾಗಿ ನಾವು ಹೇಗೆ ಅದನ್ನು ತಯಾರು ಮಾಡಬೇಕು ಅನ್ನೋದನ್ನು ತಾವು ತಿಳಿಸ್ಕೊಟ್ಟಿದ್ದೀರಿ ಗುರುಜಿಯವರೇ. ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋ ಸಮಯ ಆಗಿದೆ. ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ಅತಿಥಿ ನಮ್ಮ ಜೊತೆಗಿರ್ತಾರೆ, ಎಲ್ಲೂ ಹೋಗಬೇಡಿ. ಅವರ ಒಂದು ಅನುಭವ ಅವರಿಂದನೇ ನಾವು ಕೇಳಿ ತಿಳ್ಕೊಳ್ಳೋಣ. ನೋಡಿ, ಇದು ಸ್ಪರ್ಶ ಚಿಕಿತ್ಸೆ, ನಮ್ಮ ಅಮೃತ ಚಿಕಿತ್ಸೆ ಅತಿ ಮುಖ್ಯವಾದ ಭಾಗ. ಈ ಸ್ಪರ್ಶ ಚಿಕಿತ್ಸೆಯಿಂದ ದೇಹದಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಡಯಾಬಿಟೀಸ್ನಂಥ ಪ್ರಾಬ್ಲಮ್ಗಳಿಗೆ ಪ್ಯಾಂಕ್ರಿಯಾಗೆ ನಾವು ಡೈರೆಕ್ಟಾಗಿ ಲೇಸರ್ ಮಾಡ್ತೀವಿ. ಅದರಿಂದ ಪ್ಯಾಂಕ್ರಿಯಾ ಮತ್ತೆ ರಿಯಾಕ್ಟಿವೇಟ್ ಆಗುತ್ತೆ. ಡಯಾಬಿಟೀಸಲ್ಲಿ ಮುಖ್ಯವಾಗಿ ಬರೋದೇನು ಅಂತ ಹೇಳಿದ್ರೆ, ಪ್ಯಾಂಕ್ರಿಯಾ ಕೆಲಸ ಕಡಿಮೆ ಮಾಡೋದ್ರಿಂದ ಅದರಲ್ಲಿ ಕೆಮಿಕಲ್ ಉತ್ಪಾದನೆ ಆಗೋದು ಕಡಿಮೆ ಆಗಿರುತ್ತೆ. ಈ ಥರ ಲೇಸರ್ ಮಾಡೋದ್ರಿಂದ ಅದು ರಿಯಾಕ್ಟಿವೇಟ್ ಆಗುತ್ತೆ, ಮತ್ತು ಇನ್ಸುಲಿನ್ ಪ್ರೊಡಕ್ಷನ್ ಶುರುವಾಗುತ್ತೆ. ಅಮೃತ ಚಿಕಿತ್ಸೆಯಲ್ಲಿ ಓಂಕಾರ ಚಿಕಿತ್ಸೆ ಅನ್ನೋದು ಅತ್ಯಂತ ಮುಖ್ಯವಾದ ಒಂದು ಚಿಕಿತ್ಸೆ. ಇದನ್ನು ದೇಹದ ವಿವಿಧ ಚಕ್ರಗಳಿರೋ ಕಡೆ ಈ ಪಂಚಲೋಹದ ಪಾತ್ರೆಗಳನ್ನಿಟ್ಟು ಅದರಲ್ಲಿ ಓಂಕಾರ ಉತ್ಪತ್ತಿ ಆಗುತ್ತೆ. ನಮ್ಮ ದೇಹದ ಒಳಗಡೆ ಸಹ ಓಂಕಾರ ಅತಿ ಉತ್ತಮವಾದ ಕೆಲಸ ಮಾಡುತ್ತೆ. ವಿರಾಮ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬನ್ನಿ, ಇಂದಿನ ಅತಿಥಿ ನಮ್ಮ ಜೊತೆಗಿದ್ದಾರೆ, ಅವರ ಪರಿಚಯ ಮಾಡ್ಕೊಳ್ಳೋಣ. ಹಾಗೆ ಅವರಿಗೆ ಅಮೃತ ಚಿಕಿತ್ಸೆ ಯಾವ ರೀತಿ ಒಂದು ಆರೋಗ್ಯವನ್ನು ನೀಡಿದೆ, ಜೀವನವನ್ನು ನೀಡಿದೆ, ಯಾವ ರೀತಿ ಬದಲಾವಣೆಗಳು ಜೀವನದಲ್ಲಿ ಆಗಿದೆ, ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಮೊದಲನೇದಾಗಿ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಪರವಾಗಿ ಆರೋಗ್ಯ ನಿಧಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು? ನಾಗವೇಣಿ ಮೋಹನ್. ಎಲ್ಲಿ ಇರುತ್ತವು? ಗಿರಿನಗರ ಆವರಳ್ಳಿ ಇದ್ದೀನಿ. ಓಕೆ. ಸೊ ಹೇಳಿ ಮೇಡಮ್, ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇತ್ತಾ ಅಥವಾ ಬೇರೆ ತರದ ಸಮಸ್ಯೆಗಳು? ಆರೋಗ್ಯದಲ್ಲೇ ಸಮಸ್ಯೆ ಇತ್ತು ಮೇಡಮ್. ಏನಿತ್ತು? ಗ್ಯಾಸ್ಟ್ರಿಕ್ ಇತ್ತು, ನನಗೆ ಸೈನಸ್ ತಲೆನೋವು ಇತ್ತು. ಓಕೆ. ಆಮೇಲೆ ತುಂಬಾ ಹೊಟ್ಟೆ ಎಲ್ಲ ಉರಿ ಹೊಟ್ಟೆ ನೋವು, ಎದೆ ನೋವು ಬರೋದು ಇತ್ತು. ಕಣ್ಣುಗಳೆಲ್ಲ ಊದ್ಕೊಳ್ಳೋದು, ಬೆಳಿಗ್ಗೆ ಎದ್ದೇಳಕ್ಕಾಗಲ್ಲ, ಕೈಯೆಲ್ಲ ಜೋಮ್ ಪಿಡಿಯೋದು, ಬೆನ್ನು ನೋವು, ಕಾಲುಗಳ ನೋವು, ಮಂಡಿ ನೋವು, ಈ ಥರ ತುಂಬಾ ಕಾಯಿಲೆಗಳು ಇತ್ತು ಮೇಡಮ್. ಗೊತ್ತಿಲ್ಲದು ಬೇಕಾದಷ್ಟಿತ್ತು. ನನಗೆ ಅಮೃತ ಚಿಕಿತ್ಸೆ ಅಂದರೆ ಏನಂತ ಗೊತ್ತಿಲ್ಲ. ನಾನು ಯಾರ ಮೂಲಕನೋ ಟಿವಿ ನೋಡಿನೋ ಯಾವ್ದು ನೋಡಿ ನಾನು ಹೋಗ್ಲಿಲ್ಲ. ನಾನು ಹೌಸ್ ವೈಫ್ ಮೇಡಮ್, ಮನೇಲಿ ಗೃಹಿಣಿ, ಮನೇಲಿದ್ದೀನಿ. 2 ಮಕ್ಳಿದ್ದಾರೆ. ಯಜಮಾನರು ಎಲ್ಲ ಗಿರಿನಗರದಲ್ಲಿ ಟೈಲರ್ ಅಂಗಡಿ ಇಟ್ಟಿದ್ದಾರೆ. ಹಾಗಾಗಿ ನನ್ನ ಮಗಳು 10th ಓದ್ತಿದ್ದಾಳೆ. ನಾವು ಬುಕ್ ತರ್ಲಿಕ್ಕೋಸ್ಕರ ಅವಿನಿ ರೋಡ್ಗೆ ಹೋಗಿದ್ವಿ. ಅಲ್ಲಿ ಅರ್ಚನಾ ಬುಕ್ ಸ್ಟಾಲ್ ಅಲ್ಲಿ ನಾವು ಟೆಂಪಲ್ ಆಫ್ ಸಕ್ಸಸ್ ಅಮೃತ ಚಿಕಿತ್ಸೆ ಅನ್ನೋ ಬೋರ್ಡ್ ನೋಡಿದೆ. ಅದರಲ್ಲಿ ಬಾಬಾ ಫೋಟೋ ಒಂದ್ ಕಡೆ, ಗುರುಜಿ ಫೋಟೋ ಒಂದ್ ಕಡೆ ಇತ್ತು. ನಾನು ಬಾಬಾನ ಭಕ್ತೆ, ತುಂಬಾ ಬಾಬಾ ಅಂದ್ರೆ ನಂಗೆ ಇಷ್ಟ. ಇದಾಗ ಬಾಬಾ ಇದೆ, ಇದೇನು ಅಮೃತ ಚಿಕಿತ್ಸೆ ಅಂತಿದೆ, ಇದರಲ್ಲಿ ಯಾವುದೇ ರೀತಿಯ ತರಚುಗಾಯದಿಂದ ಕ್ಯಾನ್ಸರ್ವರೆಗೂ ಆರೋಗ್ಯ ಮುಕ್ತಿ ಕೊಡ್ತಾರೆ. ಮತ್ತೆ ಚುಚ್ಚುಮದ್ದುಗಳಿಲ್ಲ, ಯಾವುದೇ ರೀತಿ ಔಷಧಿ ಇಲ್ಲ, ಮಾತ್ರೆಗಳಿಲ್ಲ,
ಪುನಃ ಈ ಕಾಯಿಲೆಯಿಂದ ವಿಮುಕ್ತಿ ಈ ರೀತಿ ಇತ್ತು. ಇದನ್ನು ನೋಡಿ ನನಗೆ ತುಂಬ ಒಂದು ಆಶ್ಚರ್ಯ ಆಯಿತು. ಆಗಲೇ ನಾನು ಆ ಬುಕ್ ಸ್ಟಾಲ್ ಮೇಡಮ್ ಹತ್ರ ನಾನು ಇದ್ರದ್ದು ಅಡ್ರೆಸ್ ಕೊಡಿ ಅಂತ ಕೇಳಿದೆ. ಅವರು ಈ ಥರ ಗಾಂಧಿ ಬಜಾರಲ್ಲಿ ಟೆಂಪಲ್ ಆಫ್ ಸಕ್ಸಸ್ ಅಡ್ರೆಸ್ ಹೇಳಿದ್ರು. ಅಲ್ಲಿಗೆ ಒಂದು ಗುರುವಾರ ಪ್ರೋಗ್ರಾಮ್ಗೆ ಹೋಗಿ ಅಂತ ಕೂಡ ಹೇಳಿದ್ರು. ಒಂದೇ ಒಂದು ಗುರುವಾರ ನಾ ಪ್ರೋಗ್ರಾಮ್ಗೆ ಹೋದೆ. ಗುರುವಾರ ಪ್ರೋಗ್ರಾಮ್ ಹೋದಾಗಲೇ ನನಗೆ ಅದರ ಅನುಭವ ತುಂಬ ಆಯಿತು, ತುಂಬ ನಂಬಿಕೆ ಬಂತು. ಅಮೃತ ಚಿಕಿತ್ಸೆ ಏನು ಅಂದರೆ ನಾನು ತುಂಬ ಚೆನ್ನಾಗಿ ಅರ್ಥಕೊಂಡೆ. ಆ ಒಂದೇ ಒಂದು ಪ್ರೋಗ್ರಾಮಲ್ಲೇ ನನಗೆ ಅದ್ರ ಬಗ್ಗೆ ತುಂಬಾನೇ ತಿಳ್ಕೊಂಡೆ. ಒಂದೇ ದಿನಕ್ಕೆ ನಾನು ತಿಳ್ಕೊಂಡೆ ಮೇಡಮ್. ಅಷ್ಟ್ರ ಮಟ್ಟಿಗೆ ನಾನು ನಂಬುದೆ ಅದನ್ನ. ಓಕೆ, ಬಟ್ ಮೇಡಮ್ ಈಗ ನೀವು ಹೇಳಿದ್ರಲ್ಲ ಸೈನಸ್ ಇತ್ತು, ಮೈಗ್ರೇನ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರಲ್ಲ, ಸೊ ಎಷ್ಟು ವರ್ಷ ಈ ತೊಂದರೆಯಿಂದ ತಾವು? ಸಾಧಾರಣ ನಾನು ಕುರುಗು, ನಮ್ಮೂರು ಕುಶಾಲನಗರ, ಒಳ್ಳೆಯಲ್ಲೆಲ್ಲ ತುಂಬಾ ನಾವು ನದಿ ಸ್ನಾನ ಎಲ್ಲ ಬೆಳೆದವರು. ಹಾಗಾಗಿ ಥಂಡಿ ಸ್ನಾನ ಮಾಡ್ಲಿ, ಮಳೆಗಾಲ ಬರ್ಲಿ, ಚಳಿಗಾಲ ಬರ್ಲಿ, ಬೇಸಿಗೆನೇ ಇರಲಿ, ಏನಾದ್ರು ಒಂದು ಜ್ಯೂಸ್ ತಗೊಳ್ಳಿ, ಎಲ್ಲಾದ್ರು ನೀರು ಕುಡಿಲಿ, ಅಕ್ಷಿ ಅಂತ ಸೀನ್ ಸ್ಟಾರ್ಟ್ ಆಗ್ಬಿಟ್ರೆ ಒಂದು 20-25 ಸಲ ಸೀನ್ ಬೇಕು. ಒಂದು ಕೋಲ್ಡ್ ಬಾತ್, ಒಂದು ಐಸ್ ಕ್ರೀಮ್, ಒಂದು ಐಸ್ ಕ್ಯಾಂಡಿ ತಿನ್ಲಿಕ್ಕೆ ನಂಗೆ ತುಂಬಾ ಭಯ ಮೇಡಮ್. ಅಷ್ಟು ಒಂದು ಸೀನ್ ಬರೋದು, ತಲೆನೋವು ಬಂದ್ಬಿಡೋದು, ಮೂಗಲ್ ಸೋರೋದು, ಅಂದ್ರೆ ಅಷ್ಟೊಂದು ಸೋರೋದು, ಕಣ್ಣೆಲ್ಲ ಉರಿ, ಕಣ್ಣೆಲ್ಲ ನೀರು ಬರೋದು. ತುಂಬಾ ಅದೊಂದು ಸಾಧಾರಣ ನನಗೆ ಬುದ್ಧಿ ಬಂದಾಗೆ ಒಂದು 20-25 ವರ್ಷದಿಂದ ತುಂಬಾ ಕಷ್ಟಪಟ್ಟಿದ್ದೆ ಮೇಡಮ್. ಇದರಿಂದ ನಾನು ತುಂಬಾನೇ ಇತ್ತು ನನಗೆ ಅದು. ಮತ್ತೆ ಗ್ಯಾಸ್ಟ್ರಿಕ್ ಕೂಡ ಅಷ್ಟೇ, ಒಂದು 30 ವರ್ಷದಿಂದಾನೇ ಗ್ಯಾಸ್ಟ್ರಿಕ್ ಇತ್ತು. ಏನೊಂದು ಊಟ ಮಾಡ್ಲಿಕ್ಕೆ ಯೋಚಿಸ್ಬೇಕು, ಒಂದು ಹಸಿಮೆಣಸಿನ್ಕಾಯಿ ಅಂತೂ ಮಾಡೋದೇ ಇಲ್ಲ. ಅಷ್ಟು ಮಟ್ಟಿಗೆ ಭಯ ಹಸಿಮೆಣಸಿಗೆ ಅಂದ್ರೇನೆ. ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಡೋದು, ಒಂದ್ ಸ್ವಲ್ಪ ಸಾರು ಖಾರ ಹುಳಿ ತಿನ್ನೋಗಿಲ್ಲ. ಬಟ್ ಅದಕ್ಕೇನು ಪರಿಹಾರ ನೋಡ್ಲಿಲ್ವಾ ತಾವು? ಪರಿಹಾರ ಅಂತಂದ್ರೆ ಯಾವಾಗ ತುಂಬಾ ಆದಾಗ ನನಗೆ ಹಾಸ್ಪಿಟಲ್ ಮೆಡಿಸಿನ್ ಅಂದ್ರೆ ಮಾತ್ರೆ ಔಷಧಿ ಅಂದ್ರೆ ಅಷ್ಟು ಇಷ್ಟ ಇಲ್ಲ ಮೊದ್ಲಿಂದ. ನಾನು ತುಂಬಾ ಕಷ್ಟದಲ್ಲಿ ತುಂಬಾ ವರ್ಷಕ್ಕೆ 6 ತಿಂಗಳು ಜ್ವರ ಎಲ್ಲ ಬಂದಾಗ ಡಾಕ್ಟರ್ಗೆ ಜ್ವರಕ್ಕೆ ಮೆಡಿಸಿನ್ ಕೊಡುವಾಗ ನಾನು ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳ್ತಿದ್ದೆ. ಅವರು ಐಮಾಲ್ ಈ ಥರ ಮಾತ್ರೆ ಕೊಡ್ತಾರೆ. ಅದು ನಂಗೆ ಇಷ್ಟ ಇಲ್ಲ. ಐಮಾಲಿಂದ ತುಂಬ ತೊಂದರೆ ಆಗುತ್ತೆ ನಂಗೆ ಗೊತ್ತು, ನಾನು ತಗೊಳ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಊಟ ಮಾಡಿ ಮಾತ್ರೆಗಳು ತಗೊಳ್ಳೋದು, ಇಂಜೆಕ್ಷನ್ ಮಾಡ್ಕೊಳ್ಳೋ, ಈ ಥರ ಯಾವಾಗ ವರ್ಷಕ್ಕೂ 6 ತಿಂಗಳು ಫ್ಲೂ ಜ್ವರ ಇದೆ, ಜ್ವರ ಬಂದರೆ ಹೋಗ್ತಿದೆ. ಇನ್ನು ಸೈನಸ್ ತಲೆನೋವಾಗಲಿ, ಶೀತ ನೆಗಡಿಗಾಗಲಿ ನಾನು ಮಾತ್ರೆ ತಗೊಳ್ಳೋದು, ತಲೆನೋವು ಅಂತ ಆಗಾಗ ಮೆಡಿಕಲ್ ಸ್ಟೋರ್ ಎಲ್ಲ ಗೃಹಿಣಿಯರು ಮಾತ್ರೆ ಹಾಕೊಳ್ತಾರೆ. ಅದು ನನಗೆ ಅಭ್ಯಾಸನೇ ಇರಲಿಲ್ಲ. ಆದರೆ ಒಂದು ಯೋಚನೆ ನನಗೆ ಯಾವುದರಿಂದ ವಾಸಿ ಆಗುತ್ತೆ, ಯಾವ ಥರ ಹೋಗುತ್ತೆ, ಇದೊಂದು ದೊಡ್ಡ ಸಮಸ್ಯೆ. ಮತ್ತು ಒಂದು 4 ವರ್ಷದಿಂದ ನನಗೆ ಆಕ್ಸಿಡೆಂಟ್ ಆಗಿ ಬ್ಯಾಕ್ ಫ್ರ್ಯಾಕ್ಚರ್ ಆಯಿತು. ಆಗ ಒಂದು ವರ್ಷ ನಾನು ಹಾಸಿಗೆಯಲ್ಲೇ ಇದ್ದೆ. ಆಮೇಲೆ ನಾನು ಇದು ಪುತ್ತೂರು ಕಟ್ಟು ಅದು ಇದು ಅಂತೆಲ್ಲ ಮಾಡಿ ನಾನು ಸುಮಾರು ನಿಂತು ಮಕ್ಕಳಿಗೂ ಯಜಮಾನ್ರಿಗೂ ಅಡುಗೆ ಮಾಡೋಷ್ಟು ಈ ತನಕ ಬಂದಿದ್ದೆ. ಆದರೂ ಬ್ಯಾಕ್ ಪೈನ್ ಎಲ್ಲ ಯಾವಾಗಲೂ ಎದ್ದೇಳಕ್ಕಾಗಲ್ಲ, ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಬೇಕು, ಸ್ವಲ್ಪ ಹೊತ್ತು ನಿಲ್ಬೇಕು, ಈ ಥರ ಪರಿಸ್ಥಿತಿ. ಜರ್ನಿ ಮಾಡೋಕ್ಕಾಗಲ್ಲ, ಈ ಥರ ತುಂಬ ನೋವು ಅದಂತೂ. ಅದಕ್ಕೋಸ್ಕರ ನಾನು ತಮಿಳ್ನಾಡಲ್ಲಿ ಒಂದು ಕಡೆ 2 ವರ್ಷ ಮೆಡಿಸಿನ್ಗೆ ಹೋಗ್ತಿದ್ದೆ. ತಿಂಗಳು ಬೆಳಗಿನ ಜಾವ ವಸತಿ ಹೋದ್ರೆ ರಾತ್ರಿ 11-12 ಗಂಟೆ ಬರಬೇಕು ಮೆಡಿಸಿನ್ ತಗೊಂಡು. ಅದು ಆಯುರ್ವೇದಿಕ್ಕು. ಅದೇನಂದ್ರೆ ಅದು 1 ತಿಂಗಳಿಗೆ ಮೆಡಿಸಿನ್ ಕೊಟ್ರೆ ಅಲ್ಲಿ ತನಕ ನಾವು ಹೋಗಾಗಿಲ್ಲ, ತಗೋಬೇಕು. ಪಥ್ಯ ಇರಬೇಕು. ಪಥ್ಯ ಏನಂದ್ರೆ ಟೊಮೊಟೊನೇ ಸಾರಿಗೆ ಹಾಕಂಗಿಲ್ಲ. ಮೇಯ್ನ್ ಟೊಮೊಟೊ ಅಂದ್ರೆ ಸಾರು ಮಾಡಾಗೆ ಇಲ್ಲ ನಾವು. ಆದ್ರೆ ಟೊಮೊಟೊ ತಿನ್ನೋ ಹಾಗೆ ಇಲ್ಲ, ಮತ್ತೆ ಖಾರ ಇಲ್ಲ, ಹುಳಿ ಇಲ್ಲ, ಸಪ್ಪೆ ಊಟ. ಅದೇ ತರ 2 ವರ್ಷ ತಗೊಂತ ಕೂಡ ಇದ್ದೆ. ಆಮೇಲೆ ನಂಗೆ ಅದು ಬೇಜಾರಾಯ್ತು. ಒಂದ್ಸಲ ಯಾವಾಗಾರು ಹೋಗ್ಲಿಕ್ಕೆ ಹೋಗದೆ ಮೆಡಿಸಿನ್ ಇಲ್ಸಿದ್ರೆ ನಮ್ಗೆ ಯಥಾ ಪ್ರಕಾರ ಹಾಗೆ ಆಗ್ಬಿಡ್ತಿತ್ತು. ನೋವು ಹೇಗಿತ್ತು ಹಾಗೆ ಆಗ್ತಿತ್ತು. ಮೆಡಿಸಿನ್ ತಗೊಳ್ತಾ ಇದ್ರೆ ಏನಿಲ್ಲ, ಹಗುರವಾಗಿರ್ತಿತ್ತು. ಆಮೇಲೆ ನಿಲ್ಸಿದ್ರೆ ಒಂದು 4 ದಿನ ಸಾಕು ನನಗೆ ಯಥಾ ಪ್ರಕಾರ ಅದೇ ನೋವು ಬರ್ತಿತ್ತು. ಆಗ ಅನ್ನಿಸ್ತು, ಇದು ಲೈಫ್ ಲಾಂಗ್ ತಗೋಬೇಕು, ಇದರಿಂದ ನಮ್ಮ ಬಾಡಿ ಅನ್ನಬೇಕು. ಲೈಫ್ ಲಾಂಗ್ ತಗೊಳ್ಳೋದಲ್ದೆ ಈ ಥರ ಪಥ್ಯ ಬೇರೆ ಊಟದಲ್ಲಿ ಟೊಮೊಟೊನೇ ಇಲ್ಲದೆ ಸಾರು ಎಲ್ಲ ಹೇಳ್ತಿದ್ರು ನಮ್ಮ ಫ್ರೆಂಡ್ಸು ನೆಂಟರುಗಳೆಲ್ಲ. ನೀನು ಆರೋಗ್ಯಕ್ಕೋಸ್ಕರ ಆಗಿ ವಿಷ ಕೊಟ್ಟರು ತಗೊಳ್ತೀನೋ, ನಿಂತರ ಯಾರು ತಗೊಳಕ್ಕಾಗಲ್ಲ, ತಿನ್ನಕ್ಕಾಗಲ್ಲ ಅಂತಿದ್ರು. ಆದ್ರೂ ನಾನು ತಗೊಳ್ತಾ ಇದ್ದೆ, ಆ ಥರ ಇದ್ದೆ. ಆಮೇಲೆ ತುಂಬಾ ಬೇಜಾರಾಗಿ ಅದನ್ನು ಬಿಟ್ಬಿಟ್ಟೆ, ಹೀಗೆ ಇದ್ದೆ. ಹಾಗಿರುವಾಗಲೇ ನನಗೆ ಅಮೃತ ಚಿಕಿತ್ಸೆ ಒಂದು ವರವಾಗಿ ನನಗೆ ದಿಢೀರಂತ ಜೂನ್ ತಿಂಗಳಲ್ಲಿ ಮಗಳು ಬುಕ್ ತರಕು ಅಂತ ಹೋದಾಗ ನನಗೆ ಸಿಕ್ತು ಮೇಡಮ್. ಓಕೆ, ಸೊ ಮೇಡಮ್ ಇವಾಗ ನೀವು ಹೇಳಿದ್ರಲ್ಲ, ಇವನ್ ಅಡುಗೆನಲ್ಲಿ ಒಂದಿಷ್ಟು ಉಪ್ಪು ಕಡಿಮೆ ಆದರೂ ಸಹ ಅದನ್ನು ತಿನ್ನಲಿಕ್ಕೆ ಕಷ್ಟ ಆಗುವಂಥ ಸಮಯದಲ್ಲಿ ಏನು ನೀವು ಬಳಕೆ ಮಾಡದೆ ಅಡುಗೆ ಮಾಡೋದು ಅಂದರೆ ತುಂಬಾ ಕಷ್ಟನೇ. ನೀವು ಹೇಳಿದಾಗ ಅದು ಯಾವ ರೀತಿ ನೀವು ಅನುಭವ ಆ ಒಂದು ನೋವನ್ನು ನರಳಿದಿರಿ ನಾವಿಲ್ಲಿ ಏನು ಅಂತ ಅರ್ಥ ಮಾಡ್ಕೋಬಹುದು. ಖಂಡಿತ ಈಗೊಂದು ಪುಟ ವಿರಾಮ ತಗೊಳ್ಳೋ ಸಮಯ ಮೇಡಮ್. ಪ್ರಿಯ ವೀಕ್ಷಕರ, ವಿರಾಮದ ನಂತರ ಮತ್ತಷ್ಟು ಅವರ ಅನುಭವವನ್ನು ನಾವು ಕೇಳಿ ತಿಳ್ಕೊಳ್ಳೋಣ.
ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮೇಡಮ್, ಈಗ ನೀವು ಹೇಳಿದಾಗೆ ಒಂದಿಷ್ಟು ವರ್ಷ, ಬಹುಶಃ 30-40 ವರ್ಷ ತಾವು ನಿಮ್ಮ ಈ ಥರದ ಒಂದು ತೊಂದರೆಗಳಿಂದ, ಎಸ್ಪೆಷಲಿ ಗ್ಯಾಸ್ಟ್ರಿಕ್ಕು, ಮೈಗ್ರೇನು, ಸೈನಸ್ಸು, ಮಂಡಿ ನೋವು, ಇದರಿಂದ ತಾವು ನರಳಿದ್ದೀರಿ. ಈಗಂತೂ ಈ ಏಡ್ಸ್ ಅಥವಾ ಡಯಾಬಿಟಿಸ್ ಅನ್ನೋ ದೊಡ್ಡ ಕಾಯಿಲೆ ಅಂತ ನೋಡಲ್ಲ. ಈ ಮಂಡಿ ನೋವು ಅನ್ನೋ ತೊಂದರೆ ಇದೆಯಲ್ಲ, ಮ್ಯಾಕ್ಸಿಮಮ್ ಜನಕ್ಕೆ ಈ ತೊಂದರೆ ಇದೆ. ಎಸ್ಪೆಷಲಿ ಒಂದು 40-50 ವರ್ಷದ ಸಂಬಂಧಪಟ್ಟವರು. ಈಗಂತೂ ಇವನ್ ಯಂಗ್ಸ್ಟರ್ಸ್ಗೂ ಈ ಥರ ನೋವುಗಳು, ಯಾಕೆಂದರೆ ಈಗಂತೂ ಕೂತ್ ಕಡೆ ಕೆಲಸ ಮಾಡೋದೇ ಜಾಸ್ತಿ ಆಗೋಗಿದೆ. ಸೊ ಹಾಗಾಗಿ ಅವರಿಗೂ ಬರೋವಂಥ ತೊಂದರೆ ಆಗೋಗಿದೆ ಈ ಮಂಡಿ ನೋವು. ಸೊ ಈ ಮಂಡಿ ನೋವು ನಿಮಗೆ ಏನು ಉಪಶಮನ ಡಾಕ್ಟರ್ ಅಥವಾ ಹೊರಗೆ ತಾವೆಲ್ಲೇ ಚೆಕಪ್ ಮಾಡಿಸಿರೋದು ಏನಂತ ಹೇಳಿದ್ರು? ಅಮೃತ ಚಿಕಿತ್ಸೆನಲ್ಲಿ ನಿಮ್ಗೆ ಏನ್ ಪರಿಹಾರ? ಈ ಚೆಕಪ್ ಮಾಡಿಸ್ಕೊಳಕ್ಕಾಗ್ಲಿ ಒಂದಿನ ಒಂದು ಎಕ್ಸ್ರೇ ಅಂತೆಲ್ಲ ಹೋಗ್ಲಿ ಮೇಡಮ್, ಬ್ಯಾಕ್ ಪೈನ್ ಇತ್ತಲ್ಲ, ಅದರಿಂದಾಗಿ ಇದೆಲ್ಲ ನರಗಳೆಲ್ಲ ನೋವು, ಎಲ್ಲ ಬೆನ್ನಂತೂ ತುಂಬಾ ನೋವು, ಕುತ್ತಿಗೆ ನೋವು, ಕೈಗಳ ಬೆಂಡ್ ಆಗೋದು, ಜೋಂಪುಡಿ, ಇದೆಲ್ಲ ಇತ್ತು. ಆದ್ರೆ ಯಾವ ಮೆಡಿಸಿನ್ ತಗೊಳ್ದೇನೆ ಯಾವ್ದಕ್ಕೆ ಹೋದ್ರು ಹಾಸ್ಪಿಟಲ್ಗೆ ಹೋದ್ರೆ ನನಗೆ ಗೊತ್ತುಂಟು ಮೇಡಮ್, ಗ್ಯಾರಂಟಿ ಎಕ್ಸ್ರೇ ಸ್ಕ್ಯಾನಿಂಗ್ ಆದ ತಕ್ಷಣ ಆಪರೇಷನ್ ಅಂತಾರೆ. ಆಪರೇಷನ್ 2 ಲಕ್ಷ 3 ಲಕ್ಷ. ಆಮೇಲೆ ನನಗೆ ನಿಜವಾಗ್ಲೂ ಆಪರೇಷನ್ ಮಾಡಿ ಬ್ಯಾಕ್ ಇರೋದು ಫೈನಲ್ ಕಾರ್ಡ್ ಏನೋ ಒಂದು ನೆಟ್ಟು ಬೋಲ್ಟ್ ಇಟ್ಬಿಟ್ಟು ನನ್ನ ವೀಲ್ ಚೇರ್ ಕೂರಿಸೋದು ಖಂಡಿತ ಗೊತ್ತುಂಟು. ಎಷ್ಟೋ ಜನ ನಂಗೆ ಗೊತ್ತಿರೋಲ್ಲ ಅಷ್ಟ ಹಣ ಹಾಕಿ ಮಾಡಿ ಅನುಭವಿಸಿದ್ದಾರೆ. ಅದು ಅವರೇ ಹೇಳ್ಬಿಡ್ತಾರೆ 90% ಗ್ಯಾರಂಟಿ ಇಲ್ಲ ಅಂತ ಹೇಳ್ಬಿಟ್ಟು. ಅಷ್ಟು ಹಣ ಕೊಟ್ಟು ಗ್ಯಾರಂಟಿ ಅಂದಾಗ ಆ ರೀತಿ ನಾವು ಕೂತ್ಕೊಳ್ಳೋಕ್ಕಿಂತ ಈ ರೀತಿ ಇರ್ಬೋದಲ್ಲ ಅಂತ ಇದ್ದೆ ನಾನು. ಯಾವ್ದ್ರಲ್ಲಿ ನನಗೆ ಸಿಗುತ್ತೋ ಏನ್ ಸಿಗುತ್ತೋ ಅಂದ್ಕೊಂಡೇ ಇದ್ದೇನು. ಮತ್ತೆ ನಾನು ತುಂಬಾ ದಪ್ಪ ಆಗ್ಬಿಟ್ಟಿದೆ, ತುಂಬಾ ಓಡಾಡೋಂಥ ಕೆಲಸ ಇಲ್ಲ ಈ ನಡುವೆ 4 ವರ್ಷದಿಂದ ನನಗೆ. ಸಾಧಾರಣ 73-70 ವ್ಯಾಯಾಮ, ಯೋಗಾಸನ, ಅದಿದು ವಾಕಿಂಗ್ ಮಾಡ್ಕೊಂಡು ಈ ನಡುವೆ 5 ವರ್ಷ ನನಗೆ ವಾಕಿಂಗ್ ಎಲ್ಲ ಮಾಡೋದು ಬಿಟ್ಟಿದೆ. ಇದರಿಂದಾಗಿ ತುಂಬಾ ದಪ್ಪ ಇದೆ. ಆಮೇಲೆ ನಾನು ಈ ಅಮೃತ ಚಿಕಿತ್ಸೆ ಗುರುವಾರ ಬಂದು ಕ್ಲಾಸ್ ಮಾಡ್ಕೊಂಡ್ಮೇಲೆ ಇದೊಂದು ಇಷ್ಟ ಸಿದ್ಧಿ ಒಂದು ಕಾರ್ಯಕ್ರಮ ಒಂದಿತ್ತು. ಗುರುಜಿ ಟ್ರೀಟ್ಮೆಂಟ್ಗೂ ಬರೋಕೆ ಹೇಳಿದ್ರು. ಆಯ್ತು ಗುರುಜಿ ಅಂತ ಹೇಳಿದೆ. ಇಷ್ಟ ಸಿದ್ಧಿ ಕಾರ್ಯಕ್ರಮದ ಬಗ್ಗೆ ಅಲ್ಲಿ ಎಲ್ಲರೂ ಮಾಹಿತಿ ಕೊಡ್ತಾ ಇರೋದೆಲ್ಲ ನೋಡಿ ನಾನು ಇದು ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟೆ ನಾನು ಇಷ್ಟ ಸಿದ್ಧಿ ಮಾಡಿಕೊಂಡೆ. ಇಷ್ಟ ಸಿದ್ಧಿ ಮಾಡಿಕೊಂಡು ಒಂದು 2-3 ತಿಂಗಳಿಗೆ ನಾನೊಂದು 15-18 ಕಿಲೋ ನಾನು ವೆಯ್ಟ್ ಲಾಸ್ ಆದೆ. ಆಮೇಲೆ kg ಖಂಡಿತ ಮೇಡಮ್ ನಾನು ಅದೇ ಎಲ್ಲೆಲ್ಲೋ ಕೇಳ್ಕೊಂಡ್ ಬಂದಿದ್ದೆ ನಾನು. ಅದು 3 ತಿಂಗಳಿಗೆ 15,000 ಕೊಟ್ರೆ ನಾವು ಡೈಲಿ 1 ಅವರಲ್ಲಿ ಮಸಾಜ್ ಮಾಡಿ, ಆಯಿಲ್ ಮಸಾಜ್ ಮಾಡಿ ಎಲ್ಲ ಮಾಡಿ ವೆಯ್ಟ್ ಲಾಸ್ ಮಾಡ್ತೀವಿ, ಮೈಯೆಲ್ಲ ಕರಗಿಸ್ತೀವಿ ಅಂತೆಲ್ಲ ಬೋರ್ಡ್ ನೋಡಿ ಒಂದ್ ಕಡೆ ಕೇಳ್ಕೊಂಡ್ ಬಂದಿದ್ದೆ. ಅವರು ಇಮಿಡಿಯೇಟ್ಲಿ ಆಗ್ಬೇಕಂದ್ರೆ 30,000 1 ತಿಂಗಳಿಗೆ, 2 ತಿಂಗಳಾದ್ರೆ 25,000, 3 ತಿಂಗಳಿಗಾದ್ರೆ 15,000 ಕೊಡಿ, 1 ಅವರ್ ಬಂದು ಹೋಗಿ ಅಂತ ಹೇಳಿದ್ರು. ಅದು ನಾನು ನಂಬಲಿಲ್ಲ. ಆಮೇಲೆ ಸರಿ ಅಂತ ಇದು ಇಷ್ಟ ಸಿದ್ಧಿ ಮಾಡ್ಕೊಂಡ್ಮೇಲೆ ಅಮೃತ ಚಿಕಿತ್ಸೆಯಲ್ಲಿ ಅದರಲ್ಲೇ ನನಗೆ ಗುರುಜಿಯವರು ಯಾವ ರೀತಿ ನಮಗೆ ಕ್ಲಾಸ್ ಮಾಡಿ ಇಷ್ಟಿದೆ ಅನ್ನೋ ವರನ ಕೊಟ್ಟರು. ಅದರಲ್ಲೇ ಅದು ಕಮ್ಮಿ ಆಯಿತು. ನನಗೆ ತಲೆನೋವು, ಸೈನಸ್ ತಲೆನೋವು ಮಾಯವಾಗಿ ಓಡೋಯ್ತು, ಗ್ಯಾಸ್ಟ್ರಿಕ್ ಕಮ್ಮಿ ಆಯಿತು, ಬಾತ್ರೂಮ್ ಪ್ರಾಬ್ಲಮ್, ಪೈಲ್ಸ್ ಪ್ರಾಬ್ಲಮ್ ಅದು ಕೂಡ ಇತ್ತು. ಏನಾದ್ರು ಹೀಟ್ ತಿಂದ್ರೆ, ಚಪಾತಿ ತಿಂದ್ರೆ ಎಲ್ಲ ಬಾತ್ರೂಮ್ ಕಷ್ಟ ಇದ್ರೆ ಇದೆಲ್ಲ ಕಣ್ಣಿಗೆ ಮರೆ. ಅದು ಹಾಗಂದ್ರೆ ಏನಂತ ಗೊತ್ತಿಲ್ಲ, ಅಷ್ಟು ಮಟ್ಟಿಗೆ ಅದೆಲ್ಲ ಗುಣ ಆಯಿತು. ಕೈಗಳು ಜೋಂಪು ಹಿಡಿಯೋದು, ನರಗಳಲ್ಲಿ ನೋವೋದು, ಬೆನ್ನೋವು, ಕುತ್ತಿಗೆ ನೋವು, ಕಾಲುಗಳ ನೋವು ಇದೆಲ್ಲ ಕಮ್ಮಿ ಆಯಿತು. ಈ ರೀತಿ ಎಲ್ಲ ಮಾಯವಾಗೇ ಹೋಯ್ತು ಮೇಡಮ್. ನನ್ನ ಅನುಭವ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ಹೇಳಲಿಕ್ಕೆ. ಔಷಧಿ ತಗೊಳ್ಳೋ ಅಭ್ಯಾಸ ನಿಮ್ಗೆ ಇರ್ಲಿಲ್ಲ ಅಂತ ಹೇಳಿದ್ರಿ. ಓಕೆ, ತುಂಬಾ ಕಮ್ಮಿ. ನಿಮ್ಗೆ ಇರ್ಲಿಲ್ಲ, ಓಕೆ, ತೊಂದರೆ ಇಲ್ಲ. ಬಟ್ ಈ ರೀತಿಯಾದ ಯಾವುದೇ ಔಷಧಿ ಇಲ್ಲದೆ, ಯಾಕೆಂದ್ರೆ ನೀವು ಏನು ಅಂದ್ರೆ ಒಂದು ಸಾಧಾರಣ 30-40 ವರ್ಷ ನೀವು ಈ ತರದ ತೊಂದರೆಗಳಿಂದ ಒದ್ದಾಡಿದವರು. ಸೊ ಅಂತ ಸಮಯದಲ್ಲಿ ಔಷಧಿನ ಕೊಡದೆ ಕಾಯಿಲೆಯನ್ನ ಗುಣ ಮಾಡ್ತಾರೆ ಅಂದಾಗ ನಿಮಗೆ ಫಸ್ಟ್ ತೋಚಿದ್ದೇನು ಮೇಡಮ್? ಹೇಗೆ ಇದನ್ನ ನಂಬಲಿಕ್ಕೆ ಸಾಧ್ಯ ಆಯ್ತು? ಯಾಕೆಂದ್ರೆ ಈಗಂತೂ ಬೀದಿಗೆ ಒಂದೊಂದು ತರದ ಒಂದು ಚಿಕಿತ್ಸೆ ಸಿಗ್ತಾ ಇದೆ ನಮ್ಗೆ.
ಸೊ ಅಂತ ಸಮಯದಲ್ಲಿ ಇದನ್ನ ನಂಬಬೇಕು ಅಂತ ಹೇಗೆ ಅನ್ನಿಸ್ತು, ಅಥವಾ ಸಾಧ್ಯ ಆಯ್ತಾ ತಮ್ಗೆ ಇದನ್ನ ನಂಬಲಿಕ್ಕೆ? ಯಾಕಂದ್ರೆ ಯಾವಾಗ್ಲೂ ಒಂದು ಗುರುವಾರದ ಸಭೆನ ಅಟೆಂಡ್ ಮಾಡಿದೀನಿ ಅಂತ ಸಹ ತಾವು ತಿಳಿಸ್ಕೊಟ್ರಿ. ಏನು ಅನ್ನಿಸ್ತು ನಿಮ್ಗೆ ಈ ಸಭೆಯನ್ನ ಅಟೆಂಡ್ ಮಾಡಿದಾಗ? ಅದ್ ನೋಡಿದಾಗ ಅಟೆಂಡ್ ಮಾಡ್ಲೇಬೇಕು ಅಂತ ಫಸ್ಟ್ ಅನಿಸ್ತು. ಏನ್ ಈ ತರ ಇದೆ, ತುಂಬಾ ಆಶ್ಚರ್ಯ. ಔಷಧಿ ಇಲ್ಲ, ಮದ್ದು ಇಲ್ಲ, ಏನಿಲ್ಲ, ವಾಸಿ ಆಗುತ್ತೆ, ರೋಗದ ವಿಮುಕ್ತಿ. ಅದ್ರದ್ದು ಕ್ಯಾನ್ಸರ್ ಏಡ್ಸ್ ತನಕ ಕೂಡ ಅದು ಬೋರ್ಡಲ್ಲಿ ಬೇರೆ ಇದೆ. ವಿಚಿತ್ರವಾಗಿದೆ, ಇದು ಯಾರಪ್ಪ ಈ ತರ ಎಲ್ಲ ಮಾಡೋರು ಈ ಕಾಲದಲ್ಲಿ ಅಂತ ತುಂಬಾ ಇದನ್ನ ನೋಡ್ಲೇ. ಅದು ನಮ್ಮ ಏರಿಯಾದಲ್ಲೇ ಪಕ್ಕದಲ್ಲೇ, ಬೆಂಗಳೂರಿಗೆ ಗಾಂಧಿ ಭವನ ತುಂಬಾ ದೂರ, ಯಾರಿಗೂ ಇಲ್ಲ ಅದು ಅಂತ ಸರ್ಕಲ್ ಇರೋಂಥ ಜಾಗ, ಸೆಂಟ್ರಲ್ ಪ್ಲೇಸ್ ಅದು. ಅದಕ್ಕೆ ನನಗೆ ನೋಡ್ಲೇಬೇಕು, ಏನಿದು, ಏನಾದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಕ್ಲಾಸ್ ಅಟೆಂಡ್ ಮಾಡಿದೆ. ಆ ಕ್ಲಾಸಲ್ಲಿ ಮನೆಯವರು ಅಂತಂದ್ರೆ ನಮ್ಮ ಯಜಮಾನ್ರು ಯಾವ್ದಕ್ಕೂ ಇವಳು ಯಾವ್ದಕ್ಕಾದ್ರೂ ಹೋದ್ರೆ ಒಂದು ಒಳ್ಳೇದಕ್ಕೆ ಹೋಗ್ತಾಳೆ. ನಾನು ಹೇಳಿ ಈ ತರ ನೋಡ್ದೆ ಅನ್ನೋ ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ. ಅವ್ರು ಬೇಡ ಅಂತ ಏನು ಹೇಳಿಲ್ಲ, ಯಾವ್ದಕ್ಕೂ ಮಾಡಿದ್ರು ಇವಳು ಒಳ್ಳೇದೇ ಏನಾದ್ರು ಒಂದು ಕಂಡು ಹಿಡಿತಾಳೆ, ಹೋಗ್ತಾಳೆ ಅಂದ್ಬಿಟ್ಟು ಒಂದು ನಂಬಿಕೆ ನನ್ನ ಮೇಲೆ ಅವ್ರಿಗೆ. ಅಂದಾಗ ಅವರು ಸರಿ ಹೋಗ್ಬಿಟ್ಟು ಅವ್ರು ಬರ್ದಿದ್ದು ಸರಿ, ನೀನು ಹೋಗ್ಬಿಟ್ಟು ಬಂದ್ರೆ ನನಗೆ ಕಳಿಸ್ತಾರೆ. ಆ ತರ ನಾನು ಕ್ಲಾಸ್ ಅಟೆಂಡ್ ಮಾಡಿದೆ. ಕ್ಲಾಸಲ್ಲಿ ಸಾವಿರಾರು ಜನ, ಅಲ್ಲಿ ಯಾರು ಕಟ್ಟಿಟ್ಕೊ ಇಲ್ಲ, ಅಲ್ಲಿ ಅವಿದ ಅಂತವ್ರು ಇಲ್ಲ, ತುಂಬಾ ಶ್ರೀಮಂತರಂತಿಲ್ಲ, ತುಂಬಾ ಬಡವಂತ, ಎಲ್ಲಾ ವರ್ಗದವರು ನಮ್ಮ ಗುರುವಾರದ ಇದರಲ್ಲಿ ಪ್ರೋಗ್ರಾಮ್ ಅಲ್ಲಿ ಇದ್ದೇ ಇರ್ತಾರೆ. ಗುರುಜಿಯವ್ರ ಪ್ರೋಗ್ರಾಮ್ ಅಲ್ಲಿ ಎಲ್ಲಾ ಜನ, ಅಷ್ಟು ಜನ, ಸಾವಿರಾರು ಜನ ಇರೋಂಥವ್ರು ಬಾಯಲ್ಲಿ ಒಬ್ಬೊಬ್ರಿಗೊಂದು ನೋವಿದೆ. ಒಂದ್ 500 ಜನ ಅವ್ರವ್ರ ನೋವು ಅವ್ರವ್ರಿಗೆ, ಒಬ್ಬೊಬ್ರಿಗೆ ಒಂದ್ ರೀತಿ. ಒಂದೊಂದು ನೋವು ಇರೋರು ತತ್ವವಾಗಿ ನಾನು ಯಾವ ರೀತಿ ಮಾಡ್ತೀನಿ ಸತ್ವವಾಗಿ ಅದೇ ತರ ಸ್ವಂತವಾಗಿ ಅವ್ರವರೇ ಅವರ ಅನುಭವಗಳು ಹೇಳ್ಕೊಳ್ತಾ ಇದ್ರು. ಗುರುಜಿ ಅಮೃತ ಚಿಕಿತ್ಸೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಆದ್ರೆ ಅನುಭವಗಳು ಹೇಳ್ಕೊಳ್ತು, ಅನುಭವಿಸಿ ನೋವನ್ನು ಅನುಭವಿಸಿ ವಿಮುಕ್ತಿ ಆದವ್ರು ಹೇಳ್ಕೊಳ್ತಾ ಇದ್ರು. ಇದನ್ನ ನೋಡಿ ನಂಗೆ ತುಂಬಾ ಒಂಥರ ಆಶ್ಚರ್ಯ ಆಯ್ತು. ಈ ತರ ಯಾರು ಬಂದು ಸುಮ್ನೆ ಹೇಳ್ಕೊಳಕ್ಕಾಗಲ್ಲ. ಅದ್ರದ್ದೇ ಇದು ಬೆಂಗಳೂರಲ್ಲಿ ಈ ತರ ಸುಮ್ನೆಲ್ಲ ಯಾವ್ದೋ ಪ್ರೋಗ್ರಾಮ್ ನಡೆಸೋದು ಒಂದ್ ಸ್ವಲ್ಪ ದಿನ ನಡಿಬೋದು ಅಷ್ಟೇನೆ. ಆಮೇಲೆ ಬೆಂಗಳೂರು ಜನಗಳು ಬಿಡಲ್ಲ, ಸುಳ್ಳು ಮಾಹಿತಿ ಕೊಟ್ಕೊಂಡು ಅನ್ಯಾಯ ಮೋಸ ಮಾಡ್ಕೊಂಡಿದ್ರೆ ಅದು ತುಂಬಾ ಕಷ್ಟನೇ, ದೇವ್ರು ಬಿಡಲ್ಲ. ಅದ್ರಲ್ಲಿ ಬೆಂಗಳೂರು ಜನನು ಬೇಗ ಕಲ್ಲೊಡಿತಾರೆ, ಅದಂತೂ ಸತ್ಯ. ಅಂಥದ್ದಲ್ಲಿ ಇದು ಈ ರೀತಿ ನಡೀತಾ ಇದೆ. ಇಷ್ಟು ಜನ ಅಲ್ಲಿ ಗುರುವಾರದ ಕ್ಲಾಸಲ್ಲಿ ನಾನು ನೋಡಿದಾಗೆ ಇದು ನಡೀಲಿಕ್ಕಾಗದೆ ವೀಲ್ ಚೇರಲ್ಲಿ ಬರ್ತಿದ್ರು, ಎತ್ಕೊಂಡು ಬರ್ತಿದ್ರು. ಅಂಥವರೆಲ್ಲ ನೆಕ್ಸ್ಟ್ ವೀಕಲ್ಲಿ ನಡ್ಕೊಂಡು ಹೆಜ್ಜೆ ಇಕ್ಕೊಂಡು ಅವ್ರ ಅನುಭವ ಹೇಳ್ಕೊಳ್ತಾ ಇದ್ರು. ನಾನು 20 ವರ್ಷದಿಂದ ನಿದ್ದೆನೇ ಮಾಡಿರ್ಲಿಲ್ಲ ಅಂದವ್ರು ನಿದ್ದೆ ಮಾಡ್ತಾ ಇದ್ದೀನಿ ಈಗ, ನಾನು ತಟ್ಟಿ ಹೇಳಿಸ್ಬೇಕು ಅಂತಾರೆ. ಕೆಲವ್ರು ಹೇಳ್ತಾರೆ ನಾನು ನೆಲದಲ್ಲಿ ಕೂತು 30 ವರ್ಷ ಆಗಿತ್ತು ಮಂಡಿ ನೋವಲ್ಲಿ, ನಾನು ನೆಲದಲ್ಲಿ ಕೂರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವರೆಲ್ಲ ಸುಮ್ಮನೆ ಬಂದು ಹೇಳ್ಕೊಳ್ಳಿಕ್ಕೆ ಯಾರು ಹುಚ್ಚರಲ್ಲ, ಆ ಥರ ಮಾತಾಡ್ಲಿಕ್ಕೆ ಆಗಲ್ಲ ಯಾರು. ಅವ್ರ ಅನುಭವ ಅಂದ್ರೆ ಅವ್ರ ನೋವು ನಿಜವಾಗ ತುಂಬಾ ನೋವುಗಳು ಅವ್ರವ್ರಿಗೆ ಅನುಭವಿಸಿ ತುಂಬಾ ನೋವು. ನಾನು ಯಾವ ರೀತಿ ಹೇಳ್ಕೊಳ್ತೀನಿ ಅನುಭವ ಆತರ ಅವ್ರವ್ರು ಹೊರಗೆ ಬಂದಾಗ ಮಾತ್ರ ಅದನ್ನ ಹೇಳಕ್ಕಾಗೋದು. ಅದನ್ನೆಲ್ಲ ನೋಡಿದಾಗ ನನಗೆ ಇದು ನಿಜವಾಗ್ಲೂ ಇದು ಸತ್ಯ ಇದೆ, ಇದ್ರ ನಂಬಿಕೆ ಗ್ಯಾರಂಟಿ ನನಗೆ ತುಂಬಾ ಬಂದ್ಬಿಡ್ತು ಮೇಡಮ್. ನಂಬಬೇಕು ಅನ್ನಿಸ್ತು, ನಂಬಿಟ್ಟೆ ನಾನು ಪೂರ್ಣವಾಗಿ ನಂಬಿ ನಾನು ಅನುಭವಿಸ್ತೆ. ಈಗ ನಂಬಿಟ್ಟು ನಾನು ಸುಮ್ನೆ ಮಾತಾಡಕ್ಕಾಗಲ್ಲ, ನನ್ನ ಸ್ವಂತ ಅನುಭವನೇ ನಾನು ಹಂಚ್ಕೊಳ್ತಾ ಇದ್ದೀನಿ. ಈವರೆಗೆ ಎಷ್ಟು ಗುರುವಾರದ ಸಭೆಯನ್ನು ಅಟೆಂಡ್ ಮಾಡಿದಿರಿ ತಾವು?